ಒನ್ಸ್ ಈ ವಿಟ್ರನ್ ಆ್ಯಪ್ ಡೌನ್ಲೋಡ್ ಮಾಡಿದ್ಮೇಲೆ ಸೊ ಆ ಆ್ಯಪನ್ನು ಅವರು ಓಪನ್ ಮಾಡಿ ಲಾಗಿನ್ ಮಾಡಬೇಕಾಗಿರುತ್ತೆ. ಸೊ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಆ್ಯಸ್ ಇಟ್ ಈಸ್ ನಾವು ಸ್ಟಾಫ್ ಲಾಗಿನಲ್ಲಿ ಅವರಿಗೆ ಏನು ಕ್ರೆಡೆನ್ಷಿಯಲ್ಸ್ ಕೊಟ್ಟಿರ್ತೀವಿ ಆ ಒಂದು ಕ್ರೆಡೆನ್ಷಿಯಲ್ಸ್ ಮೊಬೈಲ್ ನಂಬರ್ ಪಾಸ್ವರ್ಡ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಅವರು ಲಾಗಿನ್ ಮಾಡಬೇಕಾಗಿರುತ್ತೆ. ಸೊ ಅವರಿಗೆ ಆ್ಯಸ್ ಇಟ್ ಈಸ್ ನಾವು ಡೆಲಿವರಿ ರೋಲ್ ಕೊಟ್ಟಿರೋ ಪ್ರಕಾರ ಸೊ ಈ ಒಂದು ಆ್ಯಪ್ನಲ್ಲಿ ಆ್ಯಕ್ಸೆಸ್ ಸಿಗುತ್ತೆ ಅವರಿಗೆ. ಓಕೆ, ಸೊ ಇದರಲ್ಲಿ ಈಗ ಎಕ್ಸಾಕ್ಟಾಗಿ ಡೆಲಿವರಿ ಪರ್ಸನ್ ಅಂದರೆ ಸ್ಟಾಫ್ ಬಂದುಬಿಟ್ಟು ನಮ್ಮ ಲೊಕೇಶನಲ್ಲಿ ಇರೋದಾಗ ಇಶ್ಯೂ ಆಗುತ್ತೆ. ಇಲ್ಲಿ ಅವರು ಪಿಕಪ್ ಆಪ್ಷನ್ನ ಕ್ಲಿಕ್ ಮಾಡ್ಬೋದು ಆ್ಯಂಡ್ ಮೆನು ಆಪ್ಷನ್ನು ಕ್ಲಿಕ್ ಮಾಡ್ಬೋದು. ಮೆನು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ಅವರು ಎಷ್ಟು ಡೆಲಿವರಿ ಮಾಡಿದ್ದಾರೆ, ಎಷ್ಟು ರಿಟರ್ನ್ ಪ್ರೋಗ್ರೆಸ್ಸಲ್ಲಿದೆ, ಸೊ ಅದರ ಒಂದು ಡೀಟೇಲ್ಸ್ನ ಬಂದುಬಿಟ್ಟು ಇಲ್ಲಿ ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೋದು. ಇಟ್ ಈಸ್ ಲೈಕ್ ಹಿಸ್ಟ್ರಿ. ಓಕೆ, ನೆಕ್ಸ್ಟು ಟು ಪಿಕಪ್ ಅನ್ನೋ ಒಂದು ಆಪ್ಷನ್ ಏನಿಲ್ಲಿ ಶೋ ಆಗ್ತದೆ. ಸೊ ಆ ಒಂದು ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿ ಓಕೆ, ಸೊ ಡೆಲಿವರಿ ಅಂದರೆ ಪಿಕಪ್ ಪಾಯಿಂಟ್ ಅಂದರೆ ಸ್ಟಾಫ್ ಬಂದುಬಿಟ್ಟು ಫಾರ್ಮಸಿಯಿಂದ ಈಗ ಹೊರಡೋಕ್ಕೆ ರೆಡಿ ಇರ್ತಾರೆ, ಅವಾಗ ಐ ಆಮ್ ಹಿಯರ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಸೊ ಈ ಒಂದು ಪ್ರೊಸೆಸ್ ಆದಮೇಲೆ ಅಲ್ಲಿ ಟೋಟಲಾಗಿ ಕಸ್ಟಮರ್ಸ್ ಎಷ್ಟು ಆರ್ಡರ್ ರೈಸ್ ಮಾಡಿದ್ದಾರೆ ಆ ಒಂದು ಆರ್ಡರ್ ಡೀಟೇಲ್ಸ್ ನೋಡ್ಬೋದು. ಐಟಮ್ ಡೀಟೇಲ್ಸ್ನ ಚೆಕ್ ಮಾಡಬೇಕು ಅಂದರೆ ಐಟಮ್ಸ್ ಆಪ್ಷನ್ ಮೇಲೆ ಅವರು ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ಐಟಮ್ಸ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಐಟಮ್ ಡೀಟೇಲ್ಸ್ ನಮಗೆ ಶೋ ಆಗುತ್ತೆ. ಸೊ ಇದರಲ್ಲಿ ಯಾವ ಆರ್ಡರು ಅವರು ಪಿಕಪ್ ಮಾಡಿ ತೊಗೊಂಡೋಗ್ತಾರೆ ಅನ್ನೋದಕ್ಕೆ ಸ್ಕ್ಯಾನ್ ಇನ್ವಾಯ್ಸ್ QR ಕೋಡ್ ಆಪ್ಷನ್ ಇದೆ. ಸೊ ಇದನ್ನು ಅವರು ಕ್ಲಿಕ್ ಮಾಡಿ ಇನ್ವಾಯ್ಸ್ ಪ್ರಿಂಟಲ್ಲಿ ಇರುವಂಥ QR ಅನ್ನು ಸ್ಕ್ಯಾನ್ ಮಾಡಬೇಕು. ಓಕೆ, ಸೊ ಇದು ಸ್ಕ್ಯಾನ್ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ರೈಟ್ ಮಾರ್ಕ್ ಆಗಿದೆ ಫಸ್ಟ್ ಆರ್ಡರ್. ಸೊ ಈ ಒಂದು ಆರ್ಡರ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಮಾಡಿದ್ಮೇಲೆ ಐ ಹ್ಯಾವ್ ಕಲೆಕ್ಟೆಡ್ ಆಪ್ಷನ್ ಲಾಸ್ಟಲ್ಲಿ ಇರುವಂಥ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ. ಓಕೆ, ಈ ಒಂದು ಪ್ರೊಸೆಸ್ ಮುಖವಾಗಿ ಆಟೋಮೆಟಿಕ್ಕಾಗಿ ಆರ್ಡರು ಸೆಲೆಕ್ಟ್ ಆಗುತ್ತೆ ಸ್ಕ್ಯಾನ್ ಮಾಡೋದ್ರ ಇನ್ಫಾರ್ಮೇಷನಿಂದ. ಓಕೆ, ಐ ಹ್ಯಾವ್ ಕಲೆಕ್ಟೆಡ್ ಆಪ್ಷನ್ನ ಕ್ಲಿಕ್ ಮಾಡಿದ್ಮೇಲೆ ಸೊ ಅವರಿಗೆ ಈಗ ಸ್ಟಾಫ್ ಬಂದುಬಿಟ್ಟು ಅವರ ಒಂದು ಡೆಲಿವರಿನ ಬಂದುಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಈಗ ಫರ್ದರ್ ಆಗಿ ಕಸ್ಟಮರ್ ಲೊಕೇಶನಲ್ಲಿ ಡೆಲಿವರ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಡೆಲಿವರ್ ಲೊಕೇಶನಲ್ಲಿ ಈಗ ಅವ್ರು ಬಂದಿರ್ತಾರೆ ಕಸ್ಟಮರ್ನ ಲೊಕೇಶನಲ್ಲಿ ಸ್ಟಾಫು. ಸೊ ಐ ಆಮ್ ಹಿಯರ್ ಅನ್ನೋ ಆಪ್ಷನ್ನ ಇಲ್ಲಿ ಕ್ಲಿಕ್ ಮಾಡೋ ಮೂಲಕವಾಗಿ ಅವರು ಕನ್ಫರ್ಮೇಷನ್ ಮಾಡ್ಬೋದು ಸೊ ಕಸ್ಟಮರಿಗೆ ಈ ಒಂದು ಆರ್ಡರ್ ಡೆಲಿವರಿಗೆ ಬಂದಿದೆ ಅಂತ. ಓಕೆ, ಸೊ ಒನ್ಸ್ ಈ ಒಂದು ಡೆಲಿವರಿ ಸ್ಟೇಟಸಿಗೆ ಬಂದಮೇಲೆ ಅವರು ಇವೈಟಲ್ ಕಸ್ಟಮರ್ ಬಂದುಬಿಟ್ಟು ಇವೈಟಲ್ ಪೇಷಂಟ್ ಆ್ಯಪಲ್ಲಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡ್ಕೊಳ್ಬೋದು. ಸೊ ಹಾಗಿಲ್ಲ ಅಂದರೆ ಅವರು ಡೆಲಿವರಿ ಬಾಯ್ ಹತ್ರನೇ ಬಂದುಬಿಟ್ಟು ಅಮೌಂಟನ್ನು ಕೊಡ್ಬೋದು, ಕ್ಯಾಶ್ ಆರ್ ಪೇ ಕ್ರೆಡಿಟ್ ಮೋಡಲ್ಲಿ ಪೇ ಮಾಡ್ಬೋದು. ಓಕೆ, ಸೊ ಈ ಒಂದು ಆಪ್ಷನ್ ಕೂಡ ಅವೈಲೇಬಲ್ ಇದೆ ನಮಗಿಲ್ಲಿ. ಓಕೆ, ಈಗ ಕ್ಯಾಶ್ ಮೋಡ್ನಲ್ಲಿ ಅವರು ರಿಸೀವ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಐ ಹ್ಯಾವ್ ಡೆಲಿವರ್ಡ್ ಅನ್ನೋ ಆಪ್ಷನ್ನ ಅವರು ಕ್ಲಿಕ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡೋ ಮೂಲಕವಾಗಿ ಸಕ್ಸಸ್ಫುಲ್ಲಾಗಿ ವಿಟ್ರನ್ ಆ್ಯಪ್ನ ಯೂಸ್ ಮಾಡಿ ಸ್ಟಾಫ್ ಬಂದುಬಿಟ್ಟು ಡೆಲಿವರಿ ಸ್ಟಾಫ್ ಆರ್ ಡೆಲಿವರಿ ಬಾಯ್ ಬಂದುಬಿಟ್ಟು ಸಕ್ಸಸ್ಫುಲ್ಲಾಗಿ ಐಟಮ್ನ ಡೆಲಿವರ್ ಮಾಡ್ತಾರೆ. ಸೊ ಈ ಒಂದು ಕಂಪ್ಲೀಟ್ ಪ್ರೋಸೆಸ್ ನಾವು ಈಗ ವಿಟ್ರನ್ ಆ್ಯಪಲ್ಲಿ ಚೆಕ್ ಮಾಡಿದ್ದೀವಿ.